ಜಿಲ್ಲೆಯ ಗೋಕರ್ಣ ಸಮುದ್ರ ತೀರದ ರಾಮತೀರ್ಥ ಹತ್ತಿರದ ಗುಡ್ಡದ ಗುಹೆಯಲ್ಲಿ ರಷ್ಯಾದ ಮಹಿಳೆಯೊಬ್ಬರು ತನ್ನ 2 ಮಕ್ಕಳೊಂದಿಗೆ ರಹಸ್ಯವಾಗಿ ವಾಸ ಮಾಡಿರುವ ಘಟನೆ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಇದೀಗ ಮಹಿಳೆ ತಾನು ಗೋವಾದ ಗುಹೆಯಲ್ಲೇ ಒಂಟಿಯಾಗಿ ಮಗುವಿಗೆ ಜನ್ಮ ನೀಡಿದ್ದೆ ಎಂಬ ಅಚ್ಚರಿಯ ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ. ಹೌದು, ಗೋಕರ್ಣ ಬಳಿಯ ಗುಹೆಯಲ್ಲಿ ಪತ್ತೆಯಾದ ರಷ್ಯಾದ ಮಹಿಳೆ ನೀನಾ ಕುಟಿನಾ ತಾನು ಗೋವಾದ ಗುಹೆಯಲ್ಲಿ ಒಂಟಿಯಾಗಿಯೇ ಇದ್ದು ಮಗುವಿಗೆ ಜನ್ಮ ನೀಡಿದ್ದಾಗಿ ಹೇಳಿಕೊಂಡಿದ್ದಾರೆ. ನನಗೆ ಹೆರಿಗೆ ಹೇಗೆ ಮಾಡಬೇಕು ಎಂಬುದು ತಿಳಿದಿದೆ. ಹೆರಿಗೆಯ ಸಮಯ ನನಗೆ ಯಾರೂ ಸಹಾಯ ಮಾಡಿಲ್ಲ. ನಾನು ಅದನ್ನ ಒಬ್ಬಂಟಿಯಾಗಿಯೇ ಮಾಡಿದ್ದೇನೆ ಎಂದು ಅವರು ಹೇಳಿದ್ದಾರೆ. ಇನ್ನು ಗುಹೆಯಲ್ಲಿ ಪತ್ತೆಯಾದ ಮಹಿಳೆಯ ಮಕ್ಕಳ ತಂದೆಯನ್ನ ಇಸ್ರೇಲಿ ಮೂಲದ ಉದ್ಯಮಿ ಎಂದು ಪತ್ತೆ ಮಾಡಲಾಗಿದೆ. ವರದಿಗಳ ಪ್ರಕಾರ ವ್ಯಾಪಾರ ವೀಸಾದಲ್ಲಿ ಭಾರತಕ್ಕೆ ಬಂದಿದ್ದ ವ್ಯಕ್ತಿ ಬಹಳ ಹಿಂದೆಯೇ ಮಹಿಳೆಯನ್ನ ಭೇಟಿಯಾಗಿದ್ದ. ನಂತರ ಇಬ್ಬರು ಪ್ರೀತಿಯಲ್ಲಿ ಬಿದ್ದಿದ್ರು ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಗುಡ್ಡದ ಕಾಡಿನ ಗುಹೆಯಲ್ಲಿ ಮಹಿಳೆಯೊಬ್ಬರು ವಾರಗಳಿಂದ ವಾಸವಿರುವ ಬಗ್ಗೆ ಸ್ಥಳೀಯರೊಬ್ಬರು ದೂರು ನೀಡಿದ ಬಳಿಕ ಅಧಿಕಾರಿಗಳು ಪರಿಶೀಲಿಸಿದ್ರು. ಆಗ ರಷ್ಯಾ ಮೂಲದ ಮಹಿಳೆ ತನ್ನ 6 ಹಾಗೂ 4 ವರ್ಷದ 2 ಮಕ್ಕಳೊಂದಿಗೆ ಗುಹೆಯಲ್ಲಿ ವಾಸವಿರೋದು ಬೆಳಕಿಗೆ ಬಂದಿತ್ತು. ಮಹಿಳೆ ವಾಸವಿದ್ದ ಪ್ರದೇಶ ಅಪಾಯಕಾರಿ ಸ್ಥಳವಾಗಿದ್ದ ಕಾರಣ ಮಹಿಳೆ ಮತ್ತು ಮಕ್ಕಳನ್ನ ರಕ್ಷಣೆ ಮಾಡಿ ಕಾರವಾರದ ಸ್ವೀಕಾರ ಕೇಂದ್ರಕ್ಕೆ ರವಾನಿಸಲಾಗಿದೆ.